ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಮ್ಮಲ್ಲಿ ಅನೇಕರಿಗೆ ಒಂದು ಯೋಚನೆ ಇದೆ, ನಾನು ಯಾವಾಗ ಮೇಲೆ ಎದ್ದೇಳ್ತೇನೆ, ನಾನು ಯಾವಾಗ ಒಂದು ಉನ್ನತ ಸ್ಥಾನಕ್ಕೆ ಬರ್ತೇನೆ, ನನ್ನ ದೀನ ಸ್ಥಿತಿ ಯಾವಾಗ ಬದಲಾಗುತ್ತೆ, ನಾನು ಕೂಡ ಎಲ್ಲರ ಹಾಗೆ ಯಾವಾಗ ಆಶೀರ್ವಾದವಾಗಿ ಜೀವಿಸ್ತೇನೆ, ನನ್ನ ಪರಿಸ್ಥಿತಿ ಯಾವಾಗ ಬದಲಾಗುತ್ತೆ, ಇನ್ನು ಎಷ್ಟು ದಿನ ನಾನು ಕಾಯಬೇಕು. ಈ ರೀತಿಯಾಗಿ ಅನೇಕ ಯೋಚನೆಗಳು ನಿಮ್ಮಲ್ಲಿ ಅನೇಕರಿಗೆ ಇರಬಹುದು. ಹಲ್ಲೆಲೂಯಾ. ಕುರಿ ಕಾಯುತ್ತಿದ್ದ ದಾವೀದನು ಅರಣ್ಯದಲ್ಲಿ ಇರುವಾಗ ಯಾವತ್ತೂ ಕೂಡ ಅವನು ಅಂದ್ಕೊಂಡಿರ್ಲಿಲ್ಲ ನಾನೊಬ್ಬ ಅರಸನಾಗ್ತೀನಿ ಅಂತ. ಹಲ್ಲೆಲೂಯಾ. ಅದೇ ರೀತಿ ಅನಾಥಳಾದ ಎಸ್ತೇರಳು ಯಾವತ್ತೂ ಕೂಡ ನಾನೊಂದು ದೇಶಕ್ಕೆ ರಾಣಿ ಆಗ್ತೀನಿ ಅಂತ ಆಕೆ ಅಂದುಕೊಂಡೇ ಇರಲಿಲ್ಲ. ಅದೇ ರೀತಿಯಾಗಿ ಬೇರೆ ಒಂದು ಅನ್ಯ ದೇಶಕ್ಕೆ ಮಾರಲ್ಪಟ್ಟ ಯೋಸೇಫನು ಎಂದೂ ಕೂಡ ಅಂದ್ಕೊಂಡಿರ್ಲಿಲ್ಲ ನಾನು ಈ ದೇಶಕ್ಕೆ ಒಬ್ಬ ಪ್ರಧಾನ ಮಂತ್ರಿ ಆಗ್ತೀನಿ ಅಂತ. ಹಲ್ಲೆಲೂಯಾ. ಆದರೆ ಅವರೆಲ್ಲರನ್ನ ದೇವರು ಆ ಸ್ಥಿತಿಗೆ ತರುವುದಕ್ಕೆ ಒಂದೇ ಒಂದು ಕಾರಣ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನಂಬಿಗಸ್ತನಾದ ಮನುಷ್ಯನು ಪರಿಪೂರ್ಣವಾದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಈ ದಿನ ನೀವು ಅಂದುಕೊಳ್ಳುವ ಆ ಸ್ಥಿತಿಯನ್ನ ತಲುಪಬೇಕು, ಒಂದು ಉನ್ನತಕ್ಕೆ ಹೋಗಬೇಕು ಅಂದ್ರೆ ಈ ದಿನ ನೀವು ಸಹ ಒಬ್ಬ ದಾವೀದನ ಹಾಗೆ, ಎಸ್ತೇರಳ ಹಾಗೆ, ಯೋಸೇಫನ ಹಾಗೆ ನಂಬಿಗಸ್ತರಾಗಿ ಮಾರ್ಪಡಿರಿ. ನೀವಿರುವ ಎಂತ ಪರಿಸ್ಥಿತಿ ಆದ್ರೂ ಪರವಾಗಿಲ್ಲ, ಆ ಪರಿಸ್ಥಿತಿಯಲ್ಲಿ ದೇವರಿಗೆ ನಂಬಿಗಸ್ತರಾಗಿರುವುದಕ್ಕೆ ಪ್ರಯತ್ನ ಮಾಡ್ರಿ. ನೋಡಿ, ಯೋಸೇಫನಿಗೆ ಒಳ್ಳೆಯ ಒಂದು ಆಪರ್ಚುನಿಟಿ ಬಂತು. ಫರೋಹನ ಹೆಂಡತಿ ಕರೀತಾ ಇದ್ದಾಳೆ, ಅವನ ಸ್ಥಿತಿ ಅವತ್ತು ಬದಲಾಗಿರಬಹುದು. ಆದರೆ ಅಲ್ಲಿ ಅವನು ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ತನ್ನನ್ನು ತಾನು ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ನಂಬಿಗಸ್ತನಾಗಿ ಕಾದಿದ್ದ. ಈ ದಿನ ನೀವು ಕೂಡ ನಿಮ್ಮನ್ನು ಯಾವುದೇ ಮೋಸಕ್ಕೋ ಯಾವುದೇ ಪಾಪಕ್ಕೋ ಬಿಟ್ಟು ಕೊಡದೆ ನಿಮ್ಮನ್ನು ನೀವು ನಂಬಿಗಸ್ತರಾಗಿ ಎಲ್ಲ ವಿಷಯದಲ್ಲಿ ಕಾದುಕೊಳ್ಳ್ರಿ. ಅದು ಚಿಕ್ಕ ಒಂದು ಪೆನ್ನಿನ ವಿಷಯ ಆಗಿರ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಒಂದು ಚಿಕ್ಕ ವಸ್ತು ನಿಮ್ಮಲ್ಲಿ ಇರ್ಬೋದು. ಅದು ಯಾವುದೇ ಆಗಿರಲಿ, ಹಣದ ವಿಷಯವಾಗಿರಲಿ, ವಸ್ತುಗಳ ವಿಷಯವಾಗಿರಲಿ, ಯಾವುದೇ ಆಗಿರಲಿ, ನೀವು ನಂಬಿಗಸ್ತರಾಗಿರೋದಕ್ಕೆ ನೀವು ಪ್ರಯತ್ನ ಮಾಡ್ರಿ. ಖಂಡಿತವಾಗಿಯೂ ನಂಬಿಗಸ್ತನಾದ ಮನುಷ್ಯನು ಪರಿಪೂರ್ಣ ಆಶೀರ್ವಾದವನ್ನ ಹೊಂದಿಕೊಳ್ಳುತ್ತಾನೆ. ದೇವರು ಹೇಳಿದ್ದನ್ನ ಮಾಡುವವರು, ಮಾಡುವುದನ್ನೇ ಹೇಳುವವರು. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. God bless you. Praise the Lord.